ಹೆಲೋ ಫ್ರೆಂಡ್ಸ್, ನಾನು ನಿಮ್ಮ SK ಶಿವು. ಬನ್ನಿ ಇವತ್ತಿನ ವಿಡಿಯೋಗೆ ಹೋಗೋಣ. ನಾನು ಬಂದಿರೋಂಥದ್ದು ಇವತ್ತು ಬಸವನಗುಡಿಯಲ್ಲಿ ದೊಡ್ಡ ಗಣಪತಿ ದೇವಸ್ಥಾನ ನಡೀತಿರುವಂತಹ ಜಾತ್ರೆಗೆ ಬಂದಿದ್ದೀವಿ. ಕಡಲೆಕಾಯಿ ಪರ್ಷೆ ಅಂತ ಕೂಡ ಇದಕ್ಕೆ ಕರೀತಾರೆ. ನೋಡಿ, ಇಯರಿಂಗ್ಸು 100 ರೂಪಾಯಿಗೆ 4 ಪೀಸಸ್. ಜಾತ್ರೆಗೆ ಹೋಗೋದು ಅಂದ್ರೇ ಒಂಥರ ಖುಷಿ. ಅದು ಒಂದು ಮಕ್ಕಳನ್ನ ಕರ್ಕೊಂಡು ಜಾತ್ರೆಗೆ ಬರೋಂಥದ್ದು ನೋಡೋದಕ್ಕೆ, ಅಂದರೆ ಜನ ನೋಡೋದಕ್ಕೆ ಒಂದು ಕಡೆ ಆದರೆ, ಒಂದು ಸಣ್ಣ ಪ್ರಮಾಣದಲ್ಲಿ ದುಡ್ಡು ನಾವು ಖರ್ಚು ಮಾಡಿದ್ರು ಸಾಕು ಈ ಜಾಗದಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಒಂದು ತಿನ್ನೋದಕ್ಕಿರ್ಬೋದು, ಒಂದು ಆಡೋದಕ್ಕಿರ್ಬೋದು, ನೋಡೋದಕ್ಕಿರ್ಬೋದು, ಎಲ್ಲದಕ್ಕೂ ಒಂದು ತುಂಬ ಕಡಿಮೆ ಬೆಲೆಯಲ್ಲಿ ನಾವು ಒಂದು ಜಾತ್ರೆಯಲ್ಲಿ ಏನು ಬೇಕಾದ್ರೂ ತಗೋಬಹುದು ಅನ್ನೋ ಒಂದು ಉದ್ದೇಶಕ್ಕೆ ಜನ ಜಾಸ್ತಿ ಜಾತ್ರೆಯಲ್ಲಿ ಸಿಗ್ತಾರೆ. ಈ ಡಾಲು 100 ರೂಪೀಸು. ನೋಡಿ, ಇದು ಜಂಪಿಂಗ್ ಡಾಲ್ 30 ರೂಪೀಸು. ಎಲ್ಲ ವರ್ಷಗಳಂತೆ ಈ ವರ್ಷನೂ ಸಿಕ್ಕಾಪಟ್ಟೆ ಜನ ಇದ್ದರು ಜಾತ್ರೆಯಲ್ಲಿ. ಬಿಸಿ ಬಿಸಿ ಕಡಲೆಕಾಯಿ ತಿಂತ ಆ ಒಂದು ಜಾತ್ರೆನ ಎಂಜಾಯ್ ಮಾಡ್ತಾ ಬಂದ್ವಿ. ಹಂಗೆ ಆಟ ಸಹ ಆಡಿದ್ವಿ. ಬಟ್ ಆಟ ಆಡೋದು ಬಂದು ಒಂದು ಎಂಟರ್ಟೈನ್ಮೆಂಟ್ಗೆ ಅಷ್ಟೇ ಆ ಜಾಗದಲ್ಲಿ. ಈ ಥರ ಆಟಗಳನ್ನೆಲ್ಲ ನೋಡಿದಾಗ ನಮ್ಮ ಒಂದು ಹಳ್ಳಿಯ ಸೊಗಡು ಎದ್ದು ಕಾಣಿಸುತ್ತೆ. ಯಾಕಂದರೆ ಆಗಿನ ಕಾಲದಲ್ಲೆಲ್ಲ ಇದನ್ನು ಆಡ್ತಾ ಇದ್ವಿ, ಬಟ್ ಈಗಿನ ಕಾಲದಲ್ಲಿ ಯಾರು ಇಷ್ಟಪಡಲ್ಲ. ಬಟ್ ಆದರೂ ಜಾತ್ರೆ ಅಂತ ಅಂದಾಗ ನೋಡಿ, ಇದನ್ನೆಲ್ಲ ಆಡ್ತೀವಿ. ಅಲ್ಲಿ ದುಡ್ಡು ಖರ್ಚು ಮಾಡೋದು ಸೆಕೆಂಡ್ರಿ, ಬಟ್ ಅದನ್ನು ಒಂದು ಎಂಟರ್ಟೈನ್ಮೆಂಟ್ ಆಗಿ ತಗೊಳ್ತೀವಲ್ಲ, ಅದೇ ಒಂಥರ ಖುಷಿ ಆ ಜಾಗದಲ್ಲಿ. ಹೆಣ್ಮಕ್ಳಿಗಂತೂ ಜಾತ್ರೆಗೆ ಹೋಗೋದೇ ಒಂಥರ ಖುಷಿ. ಅದರಲ್ಲೂ ಸಣ್ಣ ಪುಟ್ಟ ಒಂದು 10 ರೂಪಾಯಿಂದ ಹಿಡಿದು 50-100 ರೂಪಾಯಿಗೆ ತಗೊಳ್ಳೋಂಥ ಸಣ್ಣ ಸಣ್ಣ ಒಂದು ವಸ್ತುಗಳಿರ್ತಾವಲ್ಲ, ಅದೇ ಒಂಥರ ಖುಷಿ. ಮಕ್ಳಿಗೂ ಅಷ್ಟೇ, 10 ರೂಪಾಯಿ ಇರಲಿ, ಅದೊಂಥರ ಖುಷಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡುವಂಥ ಒಂದು ಸಬ್ಸ್ಕ್ರೈಬು, ಲೈಕು, ಕಮೆಂಟ್ಸು ನನಗೆ ಒಂಥರ ಮೋಟಿವೇಶನ್ ಆಗುತ್ತೆ. ಈ ಕಡಲೆಕಾಯಿ ಪರ್ಷೆಗೆ ಸುಮಾರು ವರ್ಷಗಳ ಒಂದು ಇತಿಹಾಸನೇ ಇದೆ. ನಾವು ಸಣ್ಣವರಿದ್ದಾಗ ತಿಂತಂತಹ ಒಂದು ವಸ್ತುಗಳನ್ನು ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಪಪ್ಪರ್ಮೆಂಟ್ ಸಿಗ್ಬೋದು, ರಸಗೋಲಾ ಅಂತ ಹೇಳ್ತೀವಿ, ಅದು ಸಿಗುತ್ತೆ. ಜಾತ್ರೆಗೆ ಇಷ್ಟೊಂದು ಜನ ಹೆಂಗೆ ಬಂದರು ಅಂತ ಇವಾಗ ಗೊತ್ತಾಯಿತು ನನಗೆ. ನಿಮಗೂ ಗೊತ್ತಾಯಿತು ಅನ್ಕೋತೀನಿ. ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೀತಿಯ SK ಶಿವು. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.